ಓಕೆ, ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಲು. ಸೊ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಪ್ರತಿದಿನ ಒಂದೊಂದು ಹೊಸ ರಿಯಲ್ ಇನ್ಸಿಡೆಂಟ್ ಆದಂಥ ಒಂದು ಹಾರರ್ ಸ್ಟೋರೀಸ್ ಅಥವಾ ಎಲ್ಲರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ ನಡೆದಿರುತ್ತೆ. ಮತ್ತು ನಾವೊಂದಷ್ಟು ಹುಡುಕಿ ನಿಮಗೆ ನಿಮ್ಮ ಮುಂದೆ ಒಂದು ಹಾರರ್ ಸ್ಟೋರೀಸ್ನ ತರ್ತೀವಿ. ಅದು ರಿಯಲ್ ಸ್ಟೋರೀಸ್ನಾಗಿರುತ್ತೆ. ಸೊ ಯಾರಿಗೆಲ್ಲ ರಿಯಲ್ ಹಾರರ್ ಸ್ಟೋರೀಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಗೊಂದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಜೊತೆ ಬರ್ತಾ ಇರ್ತೀವಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಕತೆ ಬಂದ್ಬಿಟ್ಟು ಕಾಶ್ಮೀರಲ್ಲಿ ನಡೆದಂಥ ಬೀರ್ ಬಿಲ್ಡಿಂಗ್ ಅಂತ ಒಂದು ಊರಿದೆ. ಸೊ ಅಲ್ಲಿ ಒಂದು ಹೋಟೆಲ್. ಸೊ ಆ ಹೋಟೆಲ್ಲು ಕಾರಣಾಂತರಗಳಿಂದ ಇವತ್ತಿಗೆ ಅದು ದೊಡ್ಡ ಹೋಟೆಲ್ ಆಗಿದೆಯಂತೆ. ಸೊ ಅವತ್ತಿಗೆ 1999ರಲ್ಲಿ ಆ ಹೋಟೆಲಲ್ಲಿ ತುಂಬ ಒಂದು ಹಾಂಟೆಡ್ ಹೋಟೆಲ್ ಅಂತಲೇ ಒಂದು ಹೆಸರುವಾಸಿಯಾಗಿತ್ತಂತೆ. 1999ರಲ್ಲಿ ಒಂದು ಕಪಲ್ಸ್ ಇದ್ರಂತೆ. ಅವ್ರು ಬಂದ್ಬಿಟ್ಟು ನಮ್ಮ ಬೆಂಗಳೂರಿನವರು. ಸೊ ಅವರು ಒಂದು ಸಮ್ಮರ್ ಹಾಲಿಡೇಸ್ಗೆ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಕಾಶ್ಮೀರ್ಗೆ ಹೋಗೋಣ, ಸೊ ಒಳ್ಳೆ ಪ್ಲೇಸು ಅಂತ ಪ್ಲ್ಯಾನ್ ಮಾಡ್ತಾರೆ. ಕಾಶ್ಮೀರ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಸೊ ಕಾಶ್ಮೀರೇ ಫೈನಲ್ ಆಗುತ್ತೆ. ಕಾಶ್ಮೀರ್ಗೆ ಹೋಗೋಕ್ಕೂ ಮುಂಚೆ ಇವ್ರು ಏನು ಮಾಡ್ತಾರೆ, ಅಲ್ಲಿ ಯಾವ್ಯಾವ ಹೋಟೆಲ್ ಫೇಮಸ್ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಅವರ ಫ್ರೆಂಡ್ ಒಬ್ಬರು ಆ ಹೋಟೆಲ್ಗೆ ಹೋಗಿದ್ರಂತೆ ಮುಂಚೆ. ಅಂದರೆ ಅವ್ರೋಗಿದ್ದು ಗುಂಪು ಸಮೇತ ಆಲ್ಮೋಸ್ಟ್ ಒಂದು 16ರಿಂದ 20 ಜನ ಅಂತ ಕೊಟ್ಟಿದ್ರು. ಸೊ 16ರಿಂದ 20 ಜನ ಹೋಗಿ ಕ್ಷೇಮವಾಗಿ ಬಂದಿದ್ರಂತೆ. ಸೊ ಅವರು ಆ ಒಂದು ಹೋಟೆಲ್ನ ಈ ಕಪಲ್ಸಿಗೆ ಸಜೆಸ್ಟ್ ಮಾಡ್ತಾರೆ. ಕಾಶ್ಮೀರಲ್ಲಿರೋ ಒಂದು ಬೀರ್ ಬಿಲ್ಡಿಂಗನ್ನು ಒಂದು ಸ್ಥಳದಲ್ಲಿರೋಂಥ ಹೋಟೆಲ್ಲು. ಸೊ ಆ ಹೋಟೆಲ್ಲು ಓಕೆ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಫೈನಲ್ ಆಗುತ್ತೆ. ಸೊ ಇವರು ರಜಾನು ಕೊಡ್ತಾರೆ, ರಜಾ ಎಲ್ಲ ಬರುತ್ತೆ. ಸೊ ಕಾಶ್ಮೀರ್ಗೆ ತಲುಪಿ ಅಲ್ಲಿ ಒಂದು ಟ್ಯಾಕ್ಸಿ ಡ್ರೈವರ್ನ ಮೀಟ್ ಮಾಡ್ತಾರೆ. ಟ್ಯಾಕ್ಸಿ ಡ್ರೈವರ್ಗೆ ಕೇಳ್ತಾರೆ, ಈ ಹೋಟೆಲ್ಗೆ ನಮ್ಮನ್ನು ಕರ್ಕೊಂಡೋಗಿ ಅಂತ. ಆಗ ಹೇಳಿದ ತಕ್ಷಣ ಆ ಟ್ಯಾಕ್ಸಿ ಡ್ರೈವರ್ಗೆ ಶಾಕ್ ಆಗ್ತಾನಂತೆ. ಮತ್ತೆ ಅವನೇನು ಮಾತಾಡಲ್ವಂತೆ. ಸೊ ಅವ್ರಿಗೆ ಅಲ್ಲಿ ನಡೆದ ಒಂದಷ್ಟು ಘಟನೆಗಳನ್ನ ಅವ್ರ ಹತ್ರ ಹೇಳಿದರೆ ಏನಂತಾರೆ, ಅವರು ಬಹುಶಃ ಆ ಹೋಟೆಲ್ಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಅವನು ಏನು ಮಾತಾಡಲ್ವಂತೆ, ಶಾಕ್ ಆಗ್ತಾನಂತೆ ಅಷ್ಟೇ ಅಂತೆ ಅವ್ರನ್ನ ನೋಡಿ. ಸೊ ಅದಾದಮೇಲೆ ಆ ಹೋಟೆಲ್ಗೆ ಹೋಗಿ ಇಳಿಸ್ತಾನಂತೆ. ಆ ಹೋಟೆಲ್ಗೆ ಹೋಗಿ ಇಳಿದಿದ ತಕ್ಷಣ ಎಷ್ಟಾಯ್ತು ಬಿಲ್ಲು ಅಂತ ಕೇಳ್ತಾನಂತೆ. ಅವತ್ತಿನ ದಿನಕ್ಕೆ 16 ರೂಪಾಯಿನೂ ಆಗಿರುತ್ತಂತೆ ಟ್ಯಾಕ್ಸಿದು ದುಡ್ಡು. ಸೊ 16 ರೂಪಾಯಿ ಈಸ್ಕೊಂಡು ಅವ್ರನ್ನ ಬಿಟ್ಟು ಹೋಗೋ ಟೈಮಲ್ಲಿ ಸರ್ ಅಂತ ಕರೀತಾನಂತೆ. ಇವನು ಹೋಗ್ತಾನಂತೆ, ಏನು ಅಂತ ಕೇಳ್ತಾನಂತೆ. ಸೊ ಆಗ ಅವನು ಹೇಳ್ತಾನಂತೆ, ಸರ್ ಹುಷಾರು, ಜಾಗೃತ ಅಂತ. ಅದಕ್ಕೂ ಮುಂಚೆ ಸೊ ಇವರು ಕಾರಲ್ಲಿ ಟ್ಯಾಕ್ಸಿಯಲ್ಲಿ ಬರೋ ಟೈಮಲ್ಲಿ ಇಬ್ಬರು ಕಪಲ್ಸು ಮಾತಾಡ್ತಿರ್ತಾರಂತೆ. ಸೊ ಆ ಹೋಟೆಲಲ್ಲಿ ನನ್ನ ಎಷ್ಟನೇ ನಂಬರ್ ರೂಮು ಅಂತ ಕೇಳ್ತಾನಂತೆ. 302 ಅಂತ ಹೇಳ್ತಾಳಂತೆ. ಸೊ 302 ಅಂತ ಹೇಳಿದ ತಕ್ಷಣ ಆ ಟ್ಯಾಕ್ಸಿ ಡ್ರೈವರು ಸಡನ್ನಾಗಿ ಓಡಿಸ್ತಿದ್ದವನು ಸಡನ್ನಾಗಿ ಟರ್ನ್ ಆಗ್ತಾನಂತೆ. ಸೊ ತಿರುಗ್ಬಿಟ್ಟು ಅವನ್ನ ನೋಡ್ತಾನಂತೆ. ಅದಾದಮೇಲೆ ಇದನ್ನ ಹೇಳ್ತಾನೆ ಅವನು, ಇಳಿಸ್ಬಿಟ್ಟು ಇವ್ರನ್ನ ಸರ್ ಜಾಗ್ರತೆ ಅಂತ ಹೇಳ್ಬಿಟ್ಟು ಹೋಗ್ತಾನಂತೆ. ಇವನು ಪಾಪ ಯಾರೋ ಒಬ್ಬ ಹುಷಾರು ಅಂತ ಹೇಳ್ತಿದ್ದಾನೆ ಅಂದ್ಬಿಟ್ಟು ಅವನು ಏನು ತಲೆಗೆ ಹಾಕೊಳ್ಳಲ್ಲ, ಹೋಗ್ತಾನಂತೆ. ಸೊ ಹೋಗಾದ್ಮೇಲೆ ಇವ್ರದ್ದು ನಂಬರ್ದು 302 ಕೀ ಇಸ್ಕೊಳ್ತಾರಂತೆ. 302 ರೂಮ್ದು ಕೀ ಇಸ್ಕೊಳ್ತಾರಂತೆ. ಸೊ ಹೋಗ್ತಾರಂತೆ. ಹೋಗಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರುತ್ತಂತೆ ಅವ್ರು ತಲುಪೋಷ್ಟೊತ್ತಿಗೆ. ಮಧ್ಯಾಹ್ನ ಹೋಗಿ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಜ್ಯೂಸು ಊಟ ಎಲ್ಲ ಆರ್ಡರ್ ಮಾಡ್ತಾರಂತೆ. ಸೊ ಅದೇ ಆಗಿನ ಟೈಮಲ್ಲೆಲ್ಲ ಲ್ಯಾಂಡ್ಲೈನ್ ಫೋನ್ ಇತ್ತಲ್ಲ, ಈಗಲೂ ಅದೇ ಯೂಸ್ ಮಾಡೋದು. ಲಾಡ್ಜಸ್ ನೀವು ಅಲ್ಲಿ ಇಲ್ಲಿ ಹೋದರೆ ಫೋನ್ ಎತ್ತಿದ ತಕ್ಷಣ ಅದು ಬಂದ್ಬಿಟ್ಟು ರಿಸೆಪ್ಷನಿಸ್ಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಅವರು ಅಟೆಂಡ್ ಮಾಡಿದ ತಕ್ಷಣ ನಿಮ್ಮದು ಏನು ಕೋರಿಕೆ ಇದೆ, ಅಥವಾ AC ವರ್ಕ್ ಆಗ್ತಿಲ್ಲ, ಅದು ಇದು, ಅಥವಾ ಫುಡ್ ಏನಾರು ಬೇಕು ಕಳಿಸ್ಬೇಕು ಅಂತ ನೀವು ಅವ್ರಿಗೆ ಕೇಳಿದ್ರೆ ಸೊ ಅವರು ಕಳಿಸ್ಕೊಡ್ತಾರೆ. ಊಟ ಎಲ್ಲ ಅವ್ರಿಗೆ ತಲುಪುತ್ತಂತೆ. ಊಟ ಎಲ್ಲ ಮಾಡಿ ಅವರು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡೋಷ್ಟೊತ್ತಿಗೆ 4:30 ಆಗಿರುತ್ತಂತೆ. ಸೊ 4:30 ಆದ ನಂತರ ಅವ್ರು ಏನು ಮಾಡ್ತಾರೆ, ಸೊ ಇಬ್ಬರು ಮಾತಾಡ್ಕೊಳ್ತಾರೆ. ಏನಂತ, ಯಾಕೋ ರೂಮು ಬೋರ್ ಆಗ್ತಿದೆ, ಹೋಗಿ ಫುಲ್ಲು ನೋಡೋಣ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ಹೋಗಿ ನೋಡ್ತಾರಂತೆ. ಇವರಿಗೆ ಸಿಕ್ಕಿದ್ದು 302 ರೂಮು ಫುಲ್ಲು ಲಾಸ್ಟ್ ಫ್ಲೋರಲ್ಲಿ ಇರುತ್ತಂತೆ.
ಸೊ ಅದೇ ಕೊನೆ ಫ್ಲೋರು. ಅವರಿದ್ದಂಥ 302 ರೂಮಿಂದ 302, 300, 301, 305, 304, 303, ಸೊ ಇದಿಷ್ಟು ಖಾಲಿ ಇರುತ್ತಂಥ ಫ್ಲೋರು. ಅಲ್ಲಿ 302 ರೂಮ್ ಮಾತ್ರ ಇವ್ರದ್ದಾಗಿರುತ್ತೆ. ಇವರಿಬ್ಬರೇ ಇರ್ತಾರೆ ಆ ರೂಮಲ್ಲಿ. ಸೊ ಓಕೆ, ಅವ್ರು ಹೋಗ್ತಾರೆ, ಹೋಟೆಲ್ನೆಲ್ಲ ನೋಡ್ತಾರೆ. ಸೊ ಪ್ರತಿಯೊಂದು ಸುತ್ತಾಡಿ ಅವ್ರಿಗೂ ಖುಷಿ ಆಗುತ್ತೆ, ಚೆನ್ನಾಗಿದೆ ಎಲ್ಲ, ಓಕೆ ಎಲ್ಲ ಖುಷಿ ಪಡ್ತಾರೆ. ಅದಾದಮೇಲೆ ಸಾಯಂಕಾಲ ಆಗುತ್ತೆ, 6:30-7 ಗಂಟೆಗೆ ರೂಮಿಗೆ ಬರ್ತಾರೆ. ಸೊ ರೂಮಿಗೆ ಬಂದ ತಕ್ಷಣ ಡೋರ್ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ 5 ನಿಮಿಷ, 5ರಿಂದ 10 ನಿಮಿಷವರೆಗೂ ಡೋರು ಸುಮ್ಮನಿರುತ್ತಂತೆ. ಸೊ ಅದಾದಮೇಲೆ ಅವ್ರಿಗೆ ಸ್ಟಾರ್ಟ್ ಆಗುತ್ತಂತೆ ಡೋರ್ನ ಯಾರೋ ನಾಕ್ ಮಾಡತ್ತಾರ. ಸೊ ಅದು ನಾಕ್ ಮಾಡಿದ ತಕ್ಷಣ ಅವನು ಅನ್ಕೊತಾನಂತೆ, ಓ ಯಾರೋ ಬಂದಿರಬೇಕು, ಹೋಗಿ ನೋಡೋಣ ಅಂತ. ಸೊ ಏನಾಗುತ್ತೆ, ಹೋಗಿ ಡೋರ್ ಓಪನ್ ಮಾಡ್ತಾನಂತೆ. ಓಪನ್ ಮಾಡಿದ ತಕ್ಷಣ ಯಾರೂ ಇರೋದಿಲ್ವಂತೆ. ಆಗ ಅವನೇನು ಅನ್ಕೊಳ್ತಾನೆ ಅಂತ ಅಂದರೆ, ಯಾರೋ ಬಹುಶಃ ನಮ್ಗೆ ಎದುರಿಸೋದಕ್ಕೋ ಅಥವಾ ಯಾರೋ ಮಕ್ಕಳು ಇರಬೇಕು ಆಟ ಆಡೋದಕ್ಕೆ ಹಂಗೆ ಮಾಡ್ತಿದ್ದಾರೆ. ಈ 302 ರೂಮಲ್ಲಿ ಮಾತ್ರ ಇವ್ರು ಇದ್ರಲ್ಲ. ಸೊ ಇದಿಷ್ಟು ಖಾಲಿ ಇತ್ತಲ್ಲ ರೂಮು, ಇದಿಷ್ಟು ಖಾಲಿ ಇದೆ ಅಂದ್ಬಿಟ್ಟು ಇವನಿಗೆ ಗೊತ್ತಿರಲಿಲ್ವಂತೆ. ಆ ರೂಮ್ಗಳಲ್ಲಿ ಯಾರೂ ಇಲ್ಲ ಅನ್ನೋದು ಇವನಿಗೆ ಗೊತ್ತಿಲ್ಲ. ಅವ್ರು ಸುಮ್ಮನೆ ಆಟ ಆಡಿಸ್ತಿದ್ದಾರೆ, ಮಕ್ಕಳು ಇರ್ತಾರಲ್ಲ ತೀಟೆಗಳು ಅಂದ್ಬಿಟ್ಟು 3-4 ಸತಿ ತೆಗೆದು ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಡೋರ್ ಅದೇ ಆಗ್ತಿರುತ್ತೆ. ಸೊ ಇವನು ಬೈತಾನೆ, ಕಾಮನ್ ಸೆನ್ಸ್ ಇಲ್ವಾ, 1 ಸತಿ ಆಟ ಆಡಬೇಕು, 2 ಸತಿ ಆಟ ಆಡಬೇಕು, ಪದೇ ಅದು ಇದು ಅಂತ ಬೈತಾನೆ. ಅದಾದಮೇಲೆ ಮತ್ತೆ ನಾಕ್ ಮಾಡ್ತಾರೆ ಒಂದು 5 to 10 ಮಿನಿಟ್ಸ್ ಬಿಟ್ಟು. ಮತ್ತೆ ಓಪನ್ ಮಾಡಿ ಬೈಬೇಕು, ಅಷ್ಟರೊಳಗೆ ಒಬ್ಬ ಬಂದು ನಿಂತಿರ್ತಾನೆ. ಅವನು ಒಬ್ಬ ರಿಸೆಪ್ಷನಿಸ್ಟ್ ಆಗಿರ್ತಾನೆ, ಆ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದವನು. ಅವನು ಬಂದು, ಸರ್ ನೀವೇನಕ್ಕೆ ಈ ಥರ ಪದೇ 3-4 ಸತಿ ತೆಗೆದು ಓಪನ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ, ಓಪನ್ ಮಾಡಿ ಕ್ಲೋಸ್ ಮಾಡ್ತಿದ್ದೀರಾ ಡೋರು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ, ಈ ಥರ ನಮ್ಗೆ ಯಾರ್ದೋ ಅವಾಗಿಂದ ನಾಕ್ ಮಾಡ್ತಿದ್ದಾರೆ ಅಂತ. ಅವನಿಗೆ ಹೆಂಗೆ ಗೊತ್ತಾಗಿರುತ್ತೆ ಅಂದರೆ, ಅವನು CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿರ್ತಾನೆ. ಸೊ ಇವರು ತೆಗೆದು ಓಪನ್ ಮಾಡಿ ಕ್ಲೋಸ್ ಮಾಡೋದು ಡೋರ್ನ ಮಾಡ್ತಿರೋದನ್ನ ಅವನು CC ಕ್ಯಾಮ್ರಾದಲ್ಲಿ ನೋಡಿ ಬಂದು ಕೇಳ್ತಾನೆ. ಅದಾದಮೇಲೆ ಈ ಥರ ಹೇಳಿದ್ಮೇಲೆ, ಹೌದಾ, ಓಕೆ ಸರ್, ಸಾರಿ, ಕ್ಷಮಿಸಿ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಅದಾದಮೇಲೆ ಕರೆಕ್ಟಾಗಿ 9:15 ಊಟ ಬರುತ್ತೆ ಅವ್ರಿಗೆ. ಊಟ ಅವರೇ ತಂದುಕೊಡ್ತಾರೆ. ಊಟ ತಂದುಕೊಟ್ಟಿದ ತಕ್ಷಣ ಇಬ್ರಿಗೂ ತುಂಬ ಹೊಟ್ಟೆ ಹಸ್ತಾಗಿರುತ್ತೆ. ಸೊ ಇಬ್ರೂ ಊಟ ಮಾಡ್ತಾರೆ, ಗಬ ಊಟ ಮಾಡ್ತಾರೆ. ಆವಾಗ ಒಂದು ಫ್ಯಾಂಟಾ ಅನ್ನ ತಂದಿರ್ತಾರಂತೆ. ಫ್ಯಾಂಟಾ ಬಾಟಲ್ ಬರುತ್ತಿತ್ತು ಗೊತ್ತಾ, ಗ್ಲಾಸ್ ಬಾಟಲು. ಸೊ ಅದನ್ನು ತಂದು ಕೊಡ್ತಾರೆ. ಅದನ್ನು ತಂದು 2 ಬಾಟಲ್ ಕೊಟ್ಟು ಕಳಿಸಿರ್ತಾರೆ. ಸೊ ಇವ್ರು ಊಟ ಮಾಡಿ ಫುಲ್ ಫ್ಯಾಂಟಾ ಬಾಟಲ್ ಎಲ್ಲ ಖಾಲಿ ಮಾಡಿ ಒಂದು 10 ನಿಮಿಷ ಮಲಗೋಣ ಅಂದ್ಬಿಟ್ಟು ರೆಸ್ಟ್ ಮಾಡೋಣ. ಸೊ ಅದಾದಮೇಲೆ ಅಲ್ಲಿ ನೈಟು ವ್ಯೂ ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿರ್ತಾರೆ. ಸೊ ನೈಟ್ ವ್ಯೂ ನೋಡೋಕೆ ಹೋಗೋಣ, ಒಂದು 10 ನಿಮಿಷ ಹಂಗೆ ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಲಗಿರ್ತಾರೆ. ಮಲಗಿದ್ದವರು ಅವ್ರಿಗೆ ಗೊತ್ತಿಲ್ದಂಗೆ ಡೀಪ್ ಸ್ಲೀಪ್ ಹೋಗ್ಬಿಡ್ತಾರೆ. ಸೊ ಗೊತ್ತಲ್ಲ, ಟ್ರಾವೆಲ್ ಮಾಡಿ ಟಯರ್ಡ್ ಆದಾಗ ಕೆಲವು ಟೈಮ್ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸಡನ್ನಾಗಿ ಹಂಗೆ ನಿದ್ದೆ ಹೋಗ್ಬಿಡ್ತೀವಲ್ಲ. ಸೊ ಅದೇ ಥರ ಅವರಿಗೂ ಆಗುತ್ತೆ. ಟ್ರಾವೆಲ್ ಮಾಡಿ ಸುಸ್ತಾದ ಕಾರಣ ಸಡನ್ನಾಗಿ ನಿದ್ದೆ ಹೋಗ್ಬಿಡ್ತಾರೆ. ಅದಾದಮೇಲೆ ಬೆಳಿಗ್ಗೆ ಎಚ್ಚರ ಆಗುತ್ತೆ ಅವ್ರಿಗೆ. ನೈಟು ಅವ್ರಿಗೆ ಗೊತ್ತೇ ಇರಲ್ಲ, ನಿಗಾನೇ ಇರಲ್ಲ. ಸೊ ಬೆಳಿಗ್ಗೆ ಎಚ್ಚರ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಅನಿಸುತ್ತೆ, ಓ ಹಂಗೆ ನಿದ್ದೆ ಹೋಗ್ಬಿಟ್ವ ನಾವು ಅಂದ್ಬಿಟ್ಟು ಸರಿ ಬೆಳಿಗ್ಗೆ ಹೋಗ್ತಾರೆ. ಬೆಳಿಗ್ಗೆ ಎಲ್ಲ ಕಾಶ್ಮೀರ್ ಸುತ್ತಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಓಡಾಡ್ತಾರೆ. ಸೊ ಅಲ್ಲಿ ಅವ್ರು ಹೋಗಿರೋದೇ ಕಾಶ್ಮೀರ್ನ ನೋಡೋದಕ್ಕೆ ಅಂತ. ಸೊ ಅಲ್ಲಿ ಎಲ್ಲ ತಿರುಗಾಡಿ ಬರೋಷ್ಟರೊಳಗೆ ಮತ್ತೆ ನೈಟ್ ಆಗುತ್ತೆ. ನೈಟು ಊಟ ಮಾಡಿರಲ್ಲ. ಸೊ ಇಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಬರ್ತಾರೆ. ಬಂದ ತಕ್ಷಣ ಮತ್ತೆ ಆ ಸಪ್ಲೈಯರು ಸೇಮ್ ಊಟ ತಗೊಂಡು ಬಂದು ನಾನ್ ವೆಜ್ ಊಟ, ಸೊ ಅವತ್ತು ನಾನ್ ವೆಜ್ ಊಟ ತಂದು ಕೊಡ್ತಾರೆ. ಜೊತೆಗೆ 2 ಫ್ಯಾಂಟಾ ಬಾಟಲು ತಂದು ಕೊಡ್ತಾರೆ. ಅವತ್ತು ಅಷ್ಟೇ ಇವರು ಊಟ ಬಂದ ತಕ್ಷಣ ಇಬ್ಬರು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಊಟ ಮಾಡಿ 2 ಬಾಟಲ್ನಲ್ಲೂ ಇರೋವಂಥ ಫ್ಯಾಂಟಾ ಕುಡಿದು ಖಾಲಿ ಮಾಡ್ತಾರೆ. ಅದಾದಮೇಲೆ ಸೊ ಇಬ್ಬರು ಕಪಲ್ಸ್ ಮಾತಾಡ್ತಾ ಸೊ ಕಪಲ್ಸ್ ಆಗಿರ್ತಾರಲ್ಲ, ಅದರಲ್ಲಿ ಹುಡುಗಿ ಬಂದು ಮಾತಾಡ್ತಾ ಸುಮ್ಮನೆ ಹಂಗೆ ನೋಡ್ತಾಳೆ, ಒಂದು ಕಡೆ ನೋಡ್ತಾಳೆ. ಸೊ ಅಲ್ಲಿ ಫ್ಯಾಂಟಾ ಬಾಟ್ಲು ಕುಡಿದಿಟ್ಟಿರ್ತಾರೆ ಗೊತ್ತಾ, ಅದು ಫುಲ್ಲಾಗಿ ಹೋಗಿರುತ್ತೆ, ಸಡನ್ನಾಗಿ ಫುಲ್ಲಾಗಿ ಹೋಗಿರುತ್ತೆ.
ಸೊ ಅದಾದಮೇಲೆ ಅವಳಿಗೆ ಭಯ ಹೋಗುತ್ತೆ, ಶಾಕ್ ಹೋಗುತ್ತೆ. ಸೊ ಇದೇನಿದು, ನಾವು ಕುಡಿದು ಬಾಟಲ್ ಫುಲ್ ಆಗೋಗಿದೆ ಅಂತ ಅವಳು ಹೇಳ್ತಾಳೆ. ಸೊ ಅವನು ನೋಡೋಷ್ಟೊಳಗೆ ಮತ್ತೆ ಆ ಫಾಂಟ ಖಾಲಿಯಾಗಿರುತ್ತಂತೆ. ಇದು ನಿಜವಾಗ್ಲೂ ನಡೆದ ಘಟನೆ. ಇದು ನಾನೊಂದು ಆರ್ಟಿಕಲಲ್ಲಿ ಓದಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸೊ ಅದಾದಮೇಲೆ ಅರ್ಧ ಗಂಟೆ ಅವಳಿಗೆ ಭಯ ಹೋಗುತ್ತಂತೆ, ಸಮಾಧಾನ ಮಾಡ್ತಿರ್ತಾನಂತೆ. ಅದಾಗಿ ಅರ್ಧ ಗಂಟೆಗೆ ಅಷ್ಟು ಜನ, 10-15 ಜನ ಸೇರ್ಕೊಂಡು ಪಿಸ 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 ಅಂತ ಮಾತಾಡಿದ್ರೆ ಹೆಂಗಿರುತ್ತೆ ಆ ಥರ ಸೌಂಡ್ ಸ್ಟಾರ್ಟ್ ಆಗುತ್ತಂತೆ. ಇಡೀ ಫ್ಲೋರಲ್ಲೇ, ಇಡೀ ಹೋಟೆಲಲ್ಲೇ ಯಾರೂ ಇಲ್ಲ. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತಂತೆ ಇಡೀ ಹೋಟೆಲೇ ಖಾಲಿ ಇದೆ, ಬರೀ 302 ರೂಮ್ ಮಾತ್ರ, ಇವರಿರೋ ಒಂದೇ ಒಂದು ರೂಮ್ ಮಾತ್ರ ಆಗಿರುತ್ತೆ. ಇನ್ನು ಮಿಕ್ಕಿದ್ದ ರೂಮ್ ಎಲ್ಲ ಫುಲ್ಲು ಖಾಲಿ ಆಗಿರುತ್ತೆ. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತಂತೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮತ್ತೆ ಆ ಸಪ್ಲೈಯರ್ ಬರ್ತಾನಂತೆ ಇವ್ರು ತಿಂದ ತಟ್ಟೆ ಇದೆಲ್ಲ ತಗೊಂಡೋಗೋದಕ್ಕೆ ಅಂತ. ಸೊ ತಗೊಂಡೋಗೋ ಟೈಮಲ್ಲಿ ಅವಳು ಕೇಳ್ತಾಳಂತೆ, ಸರ್ ಇದೊಂದೇನಾ ದಿನ ಎಷ್ಟು ಜನಕ್ಕೆ ನೀವು ಊಟ ಕೊಟ್ಬಿಟ್ಟು ಬರ್ತೀರಾ ಅಂತ ಏನೋ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನಂತೆ, ಸರ್ ನೀವು ಇಡೀ ಇದರಲ್ಲಿರೋದೇ ನೀವು ಒಬ್ಬರು ಹೋಟೆಲಲ್ಲಿ, ನನಗೇನು ಸರ್ ಲಿಫ್ಟಲ್ಲಿ ಬಂದೆ, ನಿಮ್ಗೆ ಊಟ ಕೊಟ್ಟೆ ಹೋದೆ ಅಷ್ಟೇ, ಇನ್ನು ಅಲ್ಲೂ ಹೋಗಲ್ಲ. ನಾನು ನಿಮ್ಗೇನೇ ಸರ್ವಿಸ್ ಬೇಕು ಅಂತಂದ್ರೆ ನನ್ನನ್ನು ಕರೀರಿ ಬರ್ತೀನಿ ಅಂತ. ಅವಾಗ ಅವ್ರಿಗೆ ಭಯ ಹೋಗುತ್ತಂತೆ. ಮತ್ತು ಇಡೀ ಹೋಟೆಲೇ ಖಾಲಿ ಇದೆ ಅಂದರೆ ಅಷ್ಟು ಜನ ಸೇರಿ ಮಾತಾಡೋ ವಾಯ್ಸ್ ಹೆಂಗೆ ಬಂತು? ಸೊ ಕೇಳಿಸಿದ್ರೆ ಅವನೊಬ್ಬನಿಗೆ ಕೇಳಿಸಿರ್ಬೇಕು. ಸೊ ಅವಳಿಗೂ ಕೇಳಿಸಿರುತ್ತದು. ಅದಾದಮೇಲೆ ಹೆಂಗಾಗುತ್ತೆ ಅಂದರೆ, ಸಡನ್ನಾಗಿ ಪಾತ್ರೆಗಳು, ಈ ಏನಂತಾರೆ ಡೈನಿಂಗ್ ಟೇಬಲ್ನ ಇಟ್ಬಿಟ್ಟು, ನನಗೆ ಆ ಡೈನಿಂಗ್ ಟೇಬಲಿಂದ ಕುಷ್ಕ ಪಾರ್ಸಲ್ ಮಾಡು, ಈ ಕಡೆ ಪಾಸ್ ಮಾಡು, ಆ ಕಡೆಯಿಂದ ನಾನು ಕಬಾಬ್ ಪಾಸ್ ಮಾಡು ಅಂತ ಜೋರಾಗಿ ಮಾತಾಡೋ ಸೌಂಡ್ ಬರುತ್ತಂತೆ. ಇವರಿಬ್ರಿಗೂ ಫುಲ್ಲು ಭಯ ಹೋಗಿ ಯಾರಪ್ಪ ಇದು ಏನು ಅಂತ ನೋಡಿ ಇವನು ಡೋರ್ ಓಪನ್ ಮಾಡಲೇಬೇಕು ಅಂತ ಹೋಗ್ತಾನಂತೆ. ಅವಳು ಬೇಡ 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 ಅಂತ ತಡೀತಿರ್ತಾಳಂತೆ ಎದ್ರುಕೊಂಡು. ಸೊ ಇವನು ಡೋರ್ ಓಪನ್ ಮಾಡಿ ಯಾರೋ ಇದಾರೇನೋ ಅಂದ್ಬಿಟ್ಟು ತೆಗೆದ್ಬಿಟ್ಟು ನೋಡ್ತಾನಂತೆ, ಫುಲ್ಲು ಖಾಲಿ, ಯಾರೂ ಇರಲ್ಲ. ಸೊ ಮತ್ತೆ ಸೌಂಡ್ ನಿಂತೋಗುತ್ತಂತೆ. ಅದಾದಮೇಲೆ ಫುಲ್ ಎದ್ರುಕೊಂಡು ಬಂದು ಡೋರ್ ಹಾಕ್ಬಿಟ್ಟು ಫೋನ್ ಮಾಡ್ತಾನಂತೆ. ಫೋನು ಕನೆಕ್ಟ್ ಆಗುತ್ತಂತೆ ರಿಸೆಪ್ಷನಿಸ್ಟ್ಗೆ. ಕನೆಕ್ಟ್ ಆಗಿದ ತಕ್ಷಣ ಹಲೋ ಹೇಳಿ ಅಂತ ಹೇಳ್ತಾರಂತೆ. ಈ ಥರ ಇದಾಗ್ತಿದೆ ನಮ್ಗೆ, ಯಾರು ಇಲ್ಲಿ ಬಂದು ಮಾತಾಡ್ತಿರ್ತಾರೆ. ಜೋರಾಗಿ ಅದರಿಂದ ನಗ ಸೌಂಡ್ ಕೇಳುತ್ತಂತೆ ಆ ಟೆಲಿಫೋನಿಂದ. ಸೊ ಜೋರಾಗಿ ಸಡನ್ನಾಗಿ ನಗ ಸೌಂಡು, ಯಾವುದೋ ಒಂದು ಹೆಂಗ್ಸು. ಇವನಿಗೆ ನಿಮ್ಗೆ ತಲೆ ಕೆಟ್ಟಿದೆಯಾ, ಏನಾಗಿದೆ ಅದು ಇದು ಅನ್ನೋ ಟೈಮಲ್ಲಿ ಅವನು ಯಾರು ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ಬಿಟ್ಟು ಹಿಂಗೆ ಇಡ್ತಾನಂತೆ, ಆ ಟೆಲಿಫೋನ್ನ ಇಡ್ತಾನಂತೆ. ಇಟ್ಟಿದ ತಕ್ಷಣ ಮತ್ತೆ ಆ ಫೋನಲ್ಲಿ ಏನು ಕೇಳಿಸ್ಕೊಂಡ ಸೌಂಡು, ಸೊ ಅದು ಮತ್ತೆ ಜೋರಾಗಿ ನಗ ಸ್ಟಾರ್ಟ್ ಆಗುತ್ತಂತೆ. ಅದು ಯಾರು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅವನ ಹುಡುಗಿ ಫುಲ್ ಕೂದಲು ಬಿಟ್ಕೊಂಡು ನಗ್ತಾ ಇರ್ತಾಳಂತೆ. ಸೊ ಇವನು ತಿರುಗಿ ಹಿಂಗೆ ನೋಡ್ತಾನಂತೆ, ಅವಳು ನಗೋದು ಅಷ್ಟೇ ಕಾಣಿಸ್ತಿರುತ್ತಂತೆ. ಅವನು ಏನಾಯಿತು ಅಂತ ಕೇಳೋಕ್ಕೆ ಹತ್ರ ಹೋಗ್ತಾನಂತೆ. ಸೊ ಅವಳು ಎತ್ತಿ ಮುಖ ತೋರಿಸ್ತಾಳಂತೆ, ಅವಳ ರೂಪ ಫುಲ್ಲು ವಿಕಾರವಾಗಿರ್ತಾಳಂತೆ. ಸೊ ಇದು ಬಂದ್ಬಿಟ್ಟು ಅವಳಿಗೆ ಯಾವುದೇ ಒಂದು ಪೊಸೆಸ್ ಆಗಿರಲ್ಲ ದೆವ್ವ. ಸೊ ಅವಳೇ ಒಂದು ದೆವ್ವ ಆಗಿರ್ತಾಳಂತೆ. ಇದು ರೂಮ್ ಬಂದ್ಬಿಟ್ಟು ಅವ್ರ ಅಪ್ಪಂದಾಗಿರುತ್ತಂತೆ, ಆ ಹುಡುಗಿಯವರ ತಂದೆದಾಗಿರುತ್ತಂತೆ. ಈ ಹುಡುಗನಿಗೆ ಹೆಂಗೆ ಸಂಬಂಧ ಅಂತ ಅಂದರೆ, ಆ ದೆವ್ವ ಏನೋ ಒಂದು ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಇವನ್ನ ಬಂದು ಇವನಿಗೆ ಮಾತ್ರ ಕಾಣಿಸ್ತಿರುತ್ತಂತೆ. ಸೊ ಇವನ್ನ ಲವ್ ಮಾಡೋ ಥರ ಮಾಡಿ ಅದು ಆ ಜಾಗಕ್ಕೆ ಕರ್ಕೊಂಡು ಹೋಗಿರುತ್ತಂತೆ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಟ್ಯಾಕ್ಸಿ ಡ್ರೈವರ್ ಇವನು 302 ಡೋರ್ ನಂಬರು ಅಂತ ಮಾತಾಡಿದ ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ ಅಂತ ಹೆದರ್ಕೊಂಡು. ಸೊ ಅದು ಏನಕ್ಕೆ ಅವನು ತಿರುಗಿ ನೋಡ್ತಾನೆ ಅಂತ ಅಂದರೆ, ಇವನ್ನ ಹುಚ್ಚ ಅನ್ಕೊಂಬಿಟ್ಟಿರ್ತಾನೆ. ಅಂದರೆ ಆ ಹುಡುಗಿ ಹತ್ರ ಮಾತಾಡ್ತಾನಲ್ಲ, ಅವನಿಗೆ ಆ ಹುಡುಗಿ ಕಾಣಿಸ್ತಾನೆ ಇರಲ್ಲ. ಸೊ ಅವನಿಗೆ ಮಾತ್ರ ಅವಳು ಕಾಣಿಸ್ತಿರ್ತಾಳೆ. ಸೊ ಅದರಿಂದ ಅದಾದಮೇಲೆ ಅವಳು ಹೇಳ್ತಾಳಂತೆ, ನಡೆದ ಘಟನೆ, ನಿನ್ನ ತಂದೆಯಿಂದ ನಾವು ನಮ್ಮ ಫ್ಯಾಮಿಲಿ ಈ ಥರ ಮೋಸ ಹೋದ್ವಿ, ನಿನ್ನ ಫ್ಯಾಮಿಲಿಯಿಂದ ನಮ್ಮ ಫ್ಯಾಮಿಲಿ ಬೀದಿ ಪಾಲಾಗಿ ನಾವು ಸತ್ವಿ. ಸೊ ಈ ಒಂದು ಹೋಟೆಲ್ಗೋಸ್ಕರನೇ ನಿಮ್ಮ ಫ್ಯಾಮಿಲಿ ನಮಗೆ ದ್ರೋಹ ಮಾಡಿದ್ರಿ. ಅವತ್ತು ನಾವೆಲ್ಲ ವಿಷ ಕುಡಿದು ಸತ್ತಿದ್ದಕ್ಕೆ ಆ ದ್ರೋಹ, ಆ ಸೇಡು ನಿಮ್ಮನ್ನು ತೀರಿಸ್ಕೊಬೇಕು ಅಂತಲೇ ನಾನು ನಿನ್ನ ಹತ್ರ ಬಂದಿದ್ದು ಅಂತ ಹೇಳ್ತಾಳಂತೆ.
ಅದಾದಮೇಲೆ ಅವನ್ನ ಸಾಯಿಸ್ಬೇಕು ಅಂತ ಅನ್ಕೊತಾಳಂತೆ. ಆದರೆ ಅವಳಿಗೆ ಅರಿವಾಗುತ್ತಂತಲ್ಲಿ, ಅವನು ನನ್ನ ಸಾಯಿಸ್ಬಿಡು, ನಾನೇನು ಮಾಡಲಿ ನೀನು ಇಲ್ಲದೆ ಅಂದ್ಬಿಟ್ಟು ಅವ್ರಗಳ ಮಧ್ಯೆ ಆಗಿರುತ್ತಲ್ಲ ಆ ಒಂದಷ್ಟು ದಿನದ ರಿಲೇಷನ್ಶಿಪ್ಪು, ಅವನು ಅವಳ ಜೊತೆ ಏನಿರ್ತಾನೆ ಸೊ ಅದು ಅವಳಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ದೆವ್ವಕ್ಕೆ. ಸೊ ಅವಳಿಗೆ ಅಲ್ಲಿ ಮನಸ್ಸೇ ಕರ್ಗೋಗುತ್ತಂತೆ. ಹೇಳೋದು ಪ್ರೀತಿಗೆ ಎಂಥ ದೆವ್ವನೂ ಮನ್ಸು ಕರ್ಗೋಗುತ್ತೆ. ಅದಾದಮೇಲೆ ಅವಳು ಸೇಡ್ ತೀರ್ಸ್ಕೊಬೇಕು ಅನ್ನೋ ಟೈಮಲ್ಲಿ ಅವಳಿಗೆ ಎಲ್ಲ ಅರ್ಥ ಆಗುತ್ತಂತೆ. ಅರ್ಥ ಆಗಿದ ತಕ್ಷಣ ಅವ್ರ ಮೇಲೆ ಪ್ರೀತಿ ಮತ್ತೆ ಏನಂತಾರೆ ಕರುಣೆ ಜೊತೆಗೆ ಪ್ರೀತಿ ಬಂದು, ನೀನು ತುಂಬ ಒಳ್ಳೆಯವನು, ನೀನು ತಂದೆ ಥರ ಅಲ್ಲ, ನನ್ನನ್ನು ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನಿನ್ನನ್ನು ನಾನು ಸಾಯಿಸಲ್ಲ, ಮುಂದಿನ ಜನ್ಮ ಅನ್ನೋದಿದ್ರೆ ನಿನ್ನ ಜೊತೆನೇ ಬರ್ತೀನಿ, ನಿನ್ನ ಜೊತೆನೇ ಬದುಕ್ತೀನಿ, ನಿನ್ನ ಜೊತೆನೇ ಸಾಯ್ತೀನಿ ಅಂತ ಹೇಳಿ ಅವಳ ಆ ಜನ್ಮದ ಭೂಮಿ ಋಣ ಅವತ್ತಿಗೆ ತೀರಿ ಹೋಗ್ಬಿಡ್ತಾಳಂತೆ. ಸೊ ಅದಾದಮೇಲೆ ಅವನೇ ಒಂದು ಆರ್ಟಿಕಲ್ ಬರೀತಾನಂತೆ. ಸೊ ಅವನ ಲೈಫಲ್ಲಿ ಆದಂಥ ಒಂದು ಘಟನೆ ಈ ಥರ ಆಯಿತು ಅಂತ. ಇದು ಇವತ್ತಿನ ಕತೆ. ಏನಂದರೆ ಒಂದು ಪ್ರೀತಿಗೆ ಒಂದು ದೆವ್ವ ಮರಳಾಗಿ ಒಂದು ಏನಂತಾರೆ ಪ್ರೀತಿಗೆ ಸೋಲೋರೇ ಯಾರೂ ಇಲ್ಲ ಅಂತಾರಲ್ಲ, ಸೊ ಆ ಥರ ಇದೊಂದು ಇಂಟ್ರೆಸ್ಟಿಂಗ್ ಕತೆ ಅನ್ನಿಸ್ತು, ಅದಕ್ಕೆ ನಿಮ್ಮ ಮುಂದೆ ತಂದೆ. ನೆಕ್ಸ್ಟು ಒಂದು ಒಳ್ಳೆ ಹಾರರ್ ಸ್ಟೋರಿ ಜೊತೆನೋ ಅಥವಾ ನಿಮಗೆ ಯಾವ್ದಾನ ಒಂದು ಸ್ಟೋರಿನೋ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ಒಂದು ಹಾರರ್ ಸ್ಟೋರಿ ಜೊತೆಗೇನೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ.